ಕಾನ್ಫಿಡೆಂಟ್ ಗ್ರೂಪ್ ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಯ್ ಜೋಸೆಫ್ ಅವರು ಎಲ್ರಿಗೂ ಕೂಡ ಗೊತ್ತಿರುವಂತಹ ವ್ಯಕ್ತಿ. ಇವರು ದಾನ ಧರ್ಮದಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ನಮಸ್ಕಾರ ಫ್ರೆಂಡ್ಸ್. ಬಿಗ್ ಬಾಸ್ ವಿನ್ನರ್ ಹನುಮಂತಿಗೆ 50 ಲಕ್ಷ ಕೊಟ್ಟಾಗ ನೀವೆಲ್ಲ ಖುಷಿ ಆದ್ರಲ್ಲ, ಈಗ ಅದಕ್ಕಿಂತ ಡಬಲ್ ಖುಷಿಯಾಗಿ ಇನ್ನೊಂದು ವಿಷಯ ಹೇಳ್ತೀನಿ. ಹನುಮಂತಿಗೆ ಕೊಟ್ಟಿರೋ 50 ಲಕ್ಷ ಈಗ ಡಬಲ್ 1 ಕೋಟಿ 201 ಬಡ ಮಕ್ಕಳ ಎಜುಕೇಶನ್ ನಾನು ಕೊಡ್ತಾ ಇದ್ದೀನಿ. ಇದು ಸಿಂಪಲ್. ಮಕ್ಕಳೇ, ನೀವು ನಿಮ್ ತಂದೆ ತಾಯಿ ಕಷ್ಟ ಬೀಳೋದು ನೋಡ್ತಿದ್ರೆ ನೀವು ನಿಮ್ಮ ಎಜುಕೇಶನ್ ಕಾನ್ಸಂಟ್ರೇಟ್ ಮಾಡಿ. 80% ಮೇಲೆ ಮಾರ್ಕ್ಸ್ ತಗೊಳ್ಳಿ. ನಾನು 201 ಮಕ್ಕಳಿಗೆ 50,000 ಫೀಸ್ ನಾನು ಕೊಡ್ತಾ ಇದ್ದೀನಿ. ಇದು ಮೇ ಜೂನ್ ಅಲ್ಲಿ ಪೇ ಮಾಡ್ತೀನಿ. ಇದರದ್ದು ಡೀಟೇಲ್ಸ್ ನಾನು ಏಪ್ರಿಲ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ, ಯಾವ ತರ ಅಪ್ಲೈ ಮಾಡ್ಬೇಕು ಹೇಗೆ ಅಂತ. ಇದು ನಮ್ಮ ಬಡ ಫ್ಯಾಮಿಲಿಗೆ ನಾನು ಮಾಡೋ ಒಂದು ಸಪೋರ್ಟ್ ಮೋಟಿವೇಶನ್. ಕಾನ್ಫಿಡೆಂಟ್ ಗ್ರೂಪ್ ಬೆಂಗಳೂರಿನಲ್ಲಿ ಇರುವಂತಹ ಒಂದು ದೊಡ್ಡ ಕಂಪನಿ ಅಂತಾನೆ ಹೇಳ್ಬೋದು. ಇವರು ಇತ್ತೀಚೆಗೆ ನಡೆದಂತಹ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ಗೆ 50 ಲಕ್ಷ ರೂಪಾಯಿಗಳನ್ನ ಕೊಟ್ಟಂತಹ ಒಂದು ಸ್ಪಾನ್ಸರ್ಸ್ ಕೂಡ ಆಗಿದ್ರು. ಸೊ ಇವತ್ತು ರಾಯ್ ಅವರು ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಹನುಮಂತಂಗೆ ಕೊಟ್ಟಂತಹ 50 ಲಕ್ಷ ರೂಪಾಯಿಗಳನ್ನ ಈಗ 1 ಕೋಟಿಯ ಒಂದು ಲೆಕ್ಕಾಚಾರಕ್ಕೆ ತಗೊಂಡು ಹೋಗಿ ದಾನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹೌದು, ಡಾಕ್ಟರ್ ರಾಯ್ ಜೋಸೆಫ್ ಅವರು ಮುಂದೆ ಪರೀಕ್ಷೆ ಬರ್ತಿರೋ ಕಾರಣಕ್ಕಾಗಿ ಬಡ ಮಕ್ಕಳಿಗೆ 201 ಬಡ ಮಕ್ಕಳಿಗೆ 50,000 ರೂಪಾಯಿಗಳನ್ನ ಕೊಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸೊ ಅದು ಟೋಟಲ್ 1 ಕೋಟಿ ರೂಪಾಯಿಗಳಷ್ಟು ಅಮೌಂಟ್ ಆಗುತ್ತೆ. ಸೊ ಬಡ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದೀರೋ ಮುಂದಿನ ತಿಂಗಳು ಇವರ ಒಂದು ಕಾನ್ಫಿಡೆಂಟ್ ಗ್ರೂಪ್ ಇಂದ ಒಂದು ಅಪ್ಲಿಕೇಶನ್ ಅನ್ನ ಬಿಡ್ತಾರೆ. ಅಪ್ಲಿಕೇಶನ್ ಅನ್ನ ನೀವು ತಗೊಂಡು ಅದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತಾನು ಕೂಡ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ತಿಳಿಸಲಾಗುತ್ತೆ. ಸೊ ಅದರಂತೆ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ 85% ಅಥವಾ 80% ಮೇಲೆ ನೀವು ಮಾರ್ಕ್ಸ್ ಅನ್ನ ತೆಗೆದಿದ್ರೆ ನಿಮಗೆಲ್ರಿಗೂ ಕೂಡ 50,000 ರೂಪಾಯಿಗಳನ್ನ ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ ಅಧಿಕೃತವಾಗಿ ನಿಮ್ಮ ಖಾತೆಗೆ ಬಂದು ಬೀಳುವಂತಹ ಸಾಹಸಕ್ಕೆ ಇವರು ಕೈ ಹಾಕಿದ್ದಾರೆ.